ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಏರ್ ಫ್ರೈಯರಲ್ಲಿ ತಂದೂರಿ ಚಿಕನ್ ಕ್ರಿಸ್ಪಿಯಾಗಿ ಹಾಗೆ ಜ್ಯೂಸಿಯಾಗಿ ಹೇಗೆ ಮಾಡೋದು ಅಂತ. ಹಾಯ್ ಹಲೋ ನಮಸ್ಕಾರ, ನಾನು ಮುನಿಷಾ ಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಂದೂರಿ ಚಿಕನ್ ಮಾಡೋಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ತಂದೂರಿ ಚಿಕನ್ ಮಾಡೋದನ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಅಂದ್ರೂ ನೀವು ಮನೇಲಿ ನಾರ್ಮಲ್ ನಾವು ಖಾರದ ಪುಡಿ ಯೂಸ್ ಮಾಡ್ತೀವಿ ಅದನ್ನು ಕೂಡ ಹಾಕೊಬಹುದು. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೆ 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಮಸಾಲ ಪೌಡರ್ ಇಲ್ಲ ಅಂದ್ರೆ ನೀವು ಗರಂ ಮಸಾಲ ಕೂಡ ಹಾಕೊಬಹುದು. 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಗೆ 4 ರಿಂದ 5 ಮೆಣಸಿನ್ಕಾಯಿನ ನಾನು ಗೆಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1 ಹೋಳ್ ನಿಂಬೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಹೋಲ್ ಎಗ್ನ ನಾನಿಲ್ಲಿ ಹಾಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ. ಹಾಗೆ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಟೋಟಲಿ ಆಪ್ಷನಲ್, ನಿಮಗೆ ಬೇಕು ಅಂದರೆ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕೊಬೋದು. ಇವಾಗ ನಾನು ಸ್ವಲ್ಪ ಆರಿಗಾನೋ ಹಾಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾನು ಸ್ವಲ್ಪ ಪೆರಿ ಪೆರಿ ಮಸಾಲ ಕೂಡ ಹಾಕೊತೀನಿ. ಪೆರಿ ಪೆರಿ, ಆರಿಗಾನೋ ಹಾಗೆ ಚಿಲ್ಲಿ ಫ್ಲೇಕ್ಸ್ ಈ 3 ಕೂಡ ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೋಬಹುದು. ನಾನು ಏನಕ್ಕೆ ಹಾಕೊತಾ ಇದ್ದೀನಿ ಅಂದರೆ ಒಂದು ಎಕ್ಸ್ಟ್ರಾ ಸ್ಪೈಸ್ ಹಾಗೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಇದು ಆ್ಯಡ್ ಮಾಡುತ್ತೆ, ಅದಕ್ಕೆ ಹಾಕೊತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೇನು ಮಸಾಲ ಕಲಸಿಟ್ಕೊಂಡಿದ್ದೀವಿ ಆ ಮಸಾಲಾನ ಚೆನ್ನಾಗಿ ಚಿಕನ್ ಲೆಗ್ ಪೀಸ್ಗೆ ರಬ್ ಮಾಡೋಣ. ಚಿಕನ್ ಲೆಗ್ ಪೀಸಲ್ಲಿ ಏನು ಕಟ್ಟಿದೆ ಆ ಕಟ್ಟೊಳಗೂ ಕೂಡ ಮಸಾಲ ಹಾಕಿ, ಚಿಕನ್ ಲೆಗ್ ಪೀಸಲ್ಲಿ ಇರೋ ಕಟ್ಟೊಳಗೆ ನಾವು ಮಸಾಲ ಚೆನ್ನಾಗಿ ರಬ್ ಮಾಡಿದ್ರೆ ಒಳಗೂ ಕೂಡ ಚೆನ್ನಾಗಿ ಮಸಾಲ ಅಬ್ಸರ್ವ್ ಆಗುತ್ತೆ. ಹಿಂಗೆ ಎಲ್ಲ ಲೆಗ್ ಪೀಸ್ಗೆ ನಾವು ಮಸಾಲಾನ ರಬ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನ 2 ಅವರ್ಸ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋಕೆ ಇಡ್ತಾ ಇದ್ದೀನಿ. 2 ಅವರ್ಸ್ ಆಗಲಿಲ್ಲ ಅಂದರೆ ನೀವು 1 ಅವರ್ ಕೂಡ ಇಡ್ಬೋದು. ನಾವು ಎಷ್ಟು ಅವರ್ ಇದನ್ನು ಮ್ಯಾರಿನೇಟ್ ಮಾಡೋಕೆ ಇಡ್ತೀವೋ ಅಷ್ಟೇ ಚೆನ್ನಾಗಿ ಮಸಾಲ ಲೆಗ್ ಪೀಸ್ಗೆ ಅಬ್ಸರ್ವ್ ಆಗಿರುತ್ತೆ. ಏರ್ ಫ್ರೈಯರ್ ಇಲ್ಲ ಅಂದ್ರೂ ಮನೇಲಿ ಏನು ನಾವು ನಾರ್ಮಲ್ ಪ್ಯಾನ್ ಯೂಸ್ ಮಾಡ್ತೀವಿ ಅದರಲ್ಲೂ ಕೂಡ ನೀವು ಈ ರೆಸಿಪಿನ ಮಾಡಬಹುದು. ಸಿಲಿಕಾನ್ ಆಯಿಲ್ ಬ್ರಷಲ್ಲಿ ನಾನು ಥಿನ್ ಲೇಯರ್ ಆಗಿ ಆಯಿಲ್ನ ಏರ್ ಫ್ರೈಯರ್ ಬ್ಯಾಸ್ಕೆಟ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಏನು ಚಿಕನ್ನ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಆ ಚಿಕನ್ ಲೆಗ್ಸ್ನ ನಾನು ಇವಾಗ ಏರ್ ಫ್ರೈಯರ್ ಬ್ಯಾಸ್ಕೆಟ್ಗೆ ಹಾಕೊತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಬಂದು ನಾನು 180 ಟೆಂಪ್ರೇಚರ್ನ ಇಟ್ಕೊಂಡಿದ್ದೀನಿ. ಹಾಗೆ 20 ಮಿನಿಟ್ಸ್ ಟೈಮ್ನ ಸೆಟ್ ಮಾಡಿದ್ದೀನಿ. ಇವಾಗ ಸ್ಟಾರ್ಟ್ ಬಟನ್ನ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇದು 10 ಮಿನಿಟ್ಸ್ಗೆ ಬಂದಾಗ ನಾನು ಮತ್ತೆ ಚಿಕನ್ ಲೆಗ್ ಪೀಸಸ್ನ ಚೆಕ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಮೇಲೆ ನಾನು ಸ್ವಲ್ಪ ಆಯಿಲ್ನ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಥಿನ್ ಲೇಯರ್ ಆಗಿ ನೀವು ಆಯಿಲ್ನ ಅಪ್ಲೈ ಮಾಡ್ಕೊಬೋದು ಇದ್ರ ಮೇಲೆ. ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ಇದನ್ನು ಮತ್ತೆ 10 ಮಿನಿಟ್ಸ್ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ಆಫ್ ಆಗಿದೆ. ಇವಾಗ ನಾವು ಚೆಕ್ ಮಾಡೋಣ ನಮ್ಮ ತಂದೂರಿ ಚಿಕನ್ ಹೇಗೆ ಬಂದಿದೆ ಅಂತ. ಆಹಾ, ಏನು ಸೂಪರಾಗಿ ಕಾಣಿಸ್ತಿದೆ ಅಲ್ಲ. ಫೈನಲಿ ನಮ್ಮ ಏರ್ ಫ್ರೈಯರ್ ತಂದೂರಿ ಚಿಕನ್ ರೆಡಿ ಇದೆ. ತುಂಬಾ ಜ್ಯೂಸಿಯಾಗಿ ಹಾಗೆ ತುಂಬಾ ಕ್ರಿಸ್ಪಿಯಾಗಿ ತಂದೂರಿ ಚಿಕನ್ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಕ್ಕಳು ಮಾತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ. ಚಿಕನ್ ಲೆಗ್ ಪೀಸ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ. ನಿಮ್ಮ ಮನೇಲಿ ಏನಾದ್ರು ಪಾರ್ಟಿ ಇತ್ತು ಅಂದಾಗ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿಕೊಂಡು ಇಷ್ಟಪಟ್ಟು ತಿಂತಾರೆ. ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.